Hello everyone, good morning. Welcome back to my channel. So now the time is almost 5:30. So as you know, I'm traveling. I'm riding towards my hometown. So you all know that I'm not from Bangalore. I'm from Mudigere, which is in Chikmagaluru. So ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಎಲೆಕ್ಷನ್ ಡೇ. ಸೊ ಬೀಯಿಂಗ್ ಅ ಸಿಟಿಸನ್ ಇಟ್ಸ್ ಮೈ ರೈಟ್ ಟು ವೋಟ್. ಸೊ ಅದಕ್ಕೆ ಹೊರಟಿದ್ದೀನಿ ಎಲೆಕ್ಷನ್ಗೆ. ಸೊ ಈಗ ಐ ಆಮ್ ಆಲ್ಮೋಸ್ಟ್ ನಿಯರ್ ಟು ಕಮ್ನಹಳ್ಳಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ನಿಖಿಲ್. ಸೊ ಒನ್ಸ್ ಹಿ ಈಸ್ ಹಿಯರ್, ಸೊ ವಿಲ್ ಸ್ಟಾರ್ಟ್ ರೈಡಿಂಗ್ ಟುವರ್ಡ್ಸ್ ಮೂಡಿಗೆರೆ. ಸೊ ಇವಾಗ 5:30 ಆಗಿದೆ. ಐ ನೀಡ್ ಆಲ್ಮೋಸ್ಟ್ 3.5 hours ಟು ರೀಚ್. ಸೊ ಆರಾಮಾಗಿ ಹೋಗೋಣ. ಸೊ ಬನ್ನಿ ನೋಡೋಣ. ನಿಖಿಲ್ ನಿನ್ನ ಕೊಲ್ಲಿಗೊಬ್ಬರು ಬಂದಿದ್ದಾರೆ. ಅವರು ಬೇಲೂರು ಹೋಗೋದಂತೆ. ಹಂಗಾಗಿ ಇನ್ನೇನು ನಾವು ಹೊರಟ್ವಿ. ನೋಡೋಣ, ಟ್ರಾಫಿಕ್ ಇಲ್ಲೇನೋ ಕಮ್ಮಿ ಇದೆ. ನೆಕ್ಸ್ಟ್ ಗುರುಗುಂಟೆಪಾಳ್ಯ ಮತ್ತು ನೆಲಮಂಗಲ ಎಲ್ಲ ಹೆಂಗಿದೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಬೆಂಗಳೂರಿಂದ ಮಂಗಳೂರು ಹೋಗೋರು ಮತ್ತು ತುಮಕೂರು ಸೈಡ್ ಹೋಗೋರ್ಗೂ ಒಂದೇ ರೋಡಲ್ಲ. ಸೊ ಐ ಫೀಲ್ ದಿ ಟ್ರಾಫಿಕ್ ವಿಲ್ ಬಿ ಟೂ ಮಚ್ ನಾವು. ನೋಡೋಣ. ಏನು ಗುರು, ಎಲ್ಲ ಬರೀ ಬೈಕರ್ ರೈಡರ್ಸೇ ಇದ್ದಾರೆ. ಇದೇ ಯಾವುದೋ 390 ಹಾಸನ್ ರಿಜಿಸ್ಟ್ರೇಷನ್. ಇವರು ಯಾರು ಆ ಕಡೆಗೆ ಹೋಗೋರು ಅನ್ಸುತ್ತೆ. ನೋಡೋಣ. ಟೈಮ್ ಆಲ್ಮೋಸ್ಟ್ 6 ಆಗ್ತಾ ಬಂತು. ಆ್ಯಕ್ಚುಲಿ ಲೇಟ್ ಆಯಿತು ಹೊರಟಿದ್ದು. ನಾನೊಂದು 4:15 ಹಂಗೆ ಹೊರಡೋಣ ಅಂತ ಇದ್ದೆ. ಬಟ್ ನಿಖಿಲ್ ಬಂದಿದ್ದು ಲೇಟ್ ಆಯಿತು. ಫೈನ್, ವಿಲ್ ಸಿ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ನೋಡಿ, ಇಷ್ಟೊಂದು ಟ್ರಾಫಿಕ್ ಇದೆ. ಸೊ ಈಗ ಆಲ್ಮೋಸ್ಟ್ ಗುರುಗುಂಟೆಪಾಳ್ಯ ಬಿಡ್ತಾ ಇದ್ದೀವಿ. ಏನು ಗುರು, ಬೆಂಗಳೂರಲ್ಲಿ ಎಲ್ಲಿ ಹೋದರೂ ಟ್ರಾಫಿಕ್ಕಿನ ತಲೆ ಬೀಸಿ ಒಂದು ತಪ್ಪಿದ್ದೇ ಅಲ್ಲ. ಯಾರಪ್ಪ ಏನೋ ಪುಣ್ಯಾತ್ಮ. ಇನ್ನೊಂದು ಯಾವುದೋ ಚಿಕ್ಕಮಂಗ್ಳೂರು ಬೈಕ್ ಬೇರೆ ಹೋಗ್ತಿದೆ ಮುಂದೆ. ಏನೇ ಹೇಳ್ಗುರು, ಬೆಂಗಳೂರಲ್ಲಿ KA 18 ನೋಡೋದೇ ಒಂದು ಖುಷಿ. ನಾವು ಬ್ಯಾಂಗ್ಳೂರು ಸಿಟಿಯಿಂದ ಹೊರಗೆ ಬಂದು ಶಾರ್ಟಾಗಿ ಒಂದು ಟೀ ಕುಡಿದ್ಬಿಟ್ಟು ವಾಪಸ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇದು ನನ್ನ ಫಸ್ಟ್ ವ್ಲಾಗ್ ಗೋಪ್ರೋನಲ್ಲಿ. ಸೊ ಗೊತ್ತಿಲ್ಲ ಹೇಗೆ ಕ್ಯಾಪ್ಚರ್ ಆಗ್ತಾ ಇದೆ ಅಂತ. ಆಲ್ಸೋ ವಾಯ್ಸ್ ಎಲ್ಲ ಹೇಗೆ ಕೇಳ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ವಿಲ್ ಸಿ. ಸೊ ಇಫ್ ಎನಿ ಚೇಂಜಸ್ ರಿಕ್ವೈರ್ಡ್, ಲೈಕ್ ಮೈಕ್ ಚೇಂಜ್ ಮಾಡಬೇಕಾ ಆರ್ ಎಲ್ಸ್ ಹೆಲ್ಮೆಟ್, ಸೊ ಎನಿ ಚೇಂಜಸ್, ಸೊ ಐಲ್ ಮೇಕ್ ಇಟ್ ಫಾರ್ ಶ್ಯೂರ್. ಇನ್ ಕೇಸ್ ನಿಮ್ಗೇನಾದರೂ ಲೈಕ್ ಏನು ಚೇಂಜ್ ಮಾಡಬೇಕು ಅಂತ ಏನಾದರೂ ಗೊತ್ತಾದ್ರೆ ಜಸ್ಟ್ ಗಿವ್ ಮಿ ಅ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಖಂಡಿತ ನಾನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ.
ಹೋಪ್ಫುಲಿ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್. ಸೊ ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿ ಬರುತ್ತೆ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗಲೇ ಸೆಕೆ ಶುರು ಆಗಿದೆ ಗುರು. ಡೆಲ್ಲಿಯಿಂದ ಸುಮಾರು ಗಾಡಿಗಳು ಬರ್ತಿದೆ ಅನ್ಸುತ್ತೆ ನೋಡಿ, ಡೆಲ್ಲಿ ರಿಜಿಸ್ಟ್ರೇಷನ್. ಸೊ ಗೈಸ್, ನನ್ನ ಫ್ರೆಂಡ್ ಹತ್ರನೂ ಒಂದು ಪೋಲೋ ಇದೆ. ಸೊ ವೈಟ್ ಕಲರ್ ಪೋಲೋ, ಡೆಲ್ಲಿ ರಿಜಿಸ್ಟ್ರೇಷನ್. ಓಕೆ, ಆ್ಯಕ್ಚುಲಿ ನಾನು ಓಡಿಸಿದ್ದೀನಿ ಆ ಗಾಡಿನ. ಸೊ ಅವನೇನೋ ಸೇಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಏನು ರೇಟ್ ಬಂದಿದೆ ಅದೇ ರೇಟಿಗೆ ಕೊಡ್ತೀನಿ, ಹೆಚ್ಚು ಕಮ್ಮಿ ಮಾಡಿ ಅಂತ ಹೇಳ್ತಿದ್ದ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಪೋಲೋ, ಲೈಕ್ ಯಾರಾದರೂ ಪೋಲೋ ಫ್ಯಾನ್ ಆಗಿದ್ರೆ, ಯಾರಿಗಾದ್ರು ಬೇಕಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾನೇ ಮಾಡಿಸ್ಕೊಡ್ತೀನಿ. ಓಕೆ, ಇಲ್ಲ ಡೈರೆಕ್ಟ್ ಅವ್ನ ನಂಬರೇ ಕೊಡ್ತೀನಿ, ನೀವೇ ಡೇಟಾ ಮಾತಾಡ್ಕೊಳ್ಳಿ. ಓಕೆ, ಸೊ ನಾನಂತೂ ಪೋಲೋ ಯೂಸ್ ಫ್ಯಾನ್ ಗುರು. ಪೋಲೋ ಇಸ್ ಲವ್, ನೀ ಏನಾದರೂ ಹೇಳು. ಅದ್ರಲ್ಲಿ ಕೊಡೋ ಪಿಕಪ್ಪು, ಆ ಜರ್ಮನ್ ಇಂಜಿನ್ನು, ವಾ, ಹಾಂ, ಅದು ಸ್ಕೋಡಾ ದಿ ಬೆಸ್ಟ್ ಅಂದ್ಕೊಳ್ಳಿ. ಯಾಕಕ್ಕ ಹಂಗೆ ನೋಡ್ತಿದ್ದೀರಾ ಕಾರಲ್ಲಿ ಕೂತ್ಕೊಂಡು? ಸೊ ಜಸ್ಟ್ ಒಂದು ಸ್ಟಾಪ್ ಹಾಕಿದ್ವಿ. ಎಲ್ಲಿದ್ದೀವಿ ಮಗ? ಎಲ್ಲಿದ್ದೀವಿ ಈಗ? ಎಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ನಿಯರ್ ಟು ಚನ್ನರಾಯಪಟ್ಟಣಕ್ಕೆ ಇನ್ನೂ 20 ಕಿಲೋಮೀಟ್ರ್ 24 ಕಿಲೋಮೀಟ್ರ್ ಇದೆ. ಹಾಂ, ಸೊ ನೋಡೋಣ, ಮತ್ತೆ ಒಂದು ಬ್ರೇಕ್ ಅಂದರೆ ಟೀ ಕುಡಿಯೋಣ ಅಂತ. ಸುಸ್ತಾಯ್ತು ಗುರು ಇಷ್ಟಕ್ಕೇ. ಹಾಂ, ಯಾರು ಎತ್ತಲ್ಲ ಬಾರೋ. ಗ್ಲೌಸ್ ಎತ್ಕೊಂಡೋಗಿ ಏನು ಮಾಡ್ತಾರೆ ಹೇಳು? ಆಲ್ಮೋಸ್ಟ್ ಚನ್ನರಾಯಪಟ್ಟಣ ಹತ್ರ ಇದ್ದೀವಿ. ಸೊ ಈ ಕಡೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಆ್ಯಕ್ಚುಲಿ ದೆನ್ ಕಂಪೇರ್ಡ್ ಟು ನೆಲಮಂಗಲ ಹತ್ರ ಟ್ರಾಫಿಕ್ ಅಂತೂ ಹೆವಿ ಇತ್ತು. ಈ ಕಡೆ ಸ್ವಲ್ಪ ಕಮ್ಮಿ ಇದೆ. ಸೊ ಬೇಗನೆ ರೀಚ್ ಆಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 8:30 ಈಗ. ಹುಡುಗ ಬೇರೆ ಇಲ್ಲೇ ಹೋಗ್ತಾನೆ, ನಿಖಿಲು. Currently we are in Hassan. We are just entering the Hassan. So we thought of going in a bypass instead of entering inside the city. So come, let's go. Actually here the traffic is little less compared to the normal days. I think it's because of the election holiday. This is Dairy Circle. So if we take left here, we'll enter the city, but we will go straight. So this road will go and touch to bypass and will not enter the Hassan city.
ಏನು ಮಚ್ಚ? ಬರ್ತಾ ಇದ್ದಾರೆ. The only problem is there's too many speed breaker in this road. Now we are leaving Belur. I had some work, so that's the reason it got delayed, and it's already 11 o'clock. So me and my friend had some work in Belur, so that's the reason we are late. So now the route which I am taking is quite long to my hometown, but the reason why I'm taking this route is quite like peaceful. There's no much traffic, and also there's too many trees. So thought of taking this route instead of taking the Villupuram highway. It's a single road as well, so should be very careful. So I feel it's little like it's not that hot like Bangalore, so you can see too much of trees over here, so I'm feeling little cool now.
hardly take 25 minutes in a bike from Belur to my hometown, like Murigere. Okay, so there are so many places nearby Murigere, so you will be seeing the more vlogs on those places. I'll just cover it up maybe tomorrow, since it's a weekend tomorrow. I can do the vlog for the in the nearby places. So we're almost near to my hometown, so just think 5 or 6 meter to go. That's all. 5 or 6 kilometers to go. That's all. Now it's time for some photo session, guys.